ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋ ಬಂದು ನಾವು ಹೋಗ್ತಾ ಇದ್ದೀವಿ ಮಾಲ್ ಆಫ್ ಏಷ್ಯಾಗೆ. ಸೊ ಫುಲ್ ಹೆಸರು ಬಂದು ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ. ಈ ಒಂದು ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಮಾಲ್ ಅಂತಲೇ ಇದಕ್ಕೆ ಹೆಸರು ವಾಸಿಯಾಗಿದೆ. ಬನ್ನಿ ಇವತ್ತು ಹೋಗಿ ಅದ್ರ ಒಳಗಡೆ ಏನೇನಿದೆ ಹಾಗೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಈ ಒಂದು ಮಾಲ್ ಬಂದ್ಬಿಟ್ಟು ಲಾರ್ಜೆಸ್ಟ್ ಮಾಲ್ ಇನ್ ಬ್ಯಾಂಗ್ಳೂರ್ ಅಂತಲೇ ಈ ಒಂದು ವಿಕಿಪೀಡಿಯಾದಲ್ಲಿ ತೋರಿಸ್ತಿದೆ. ಹಾಗೆ ಈ ಒಂದು ಮಾಲ್ ಬಂದು 10 ಲಕ್ಷ ಸ್ಕ್ವೇರ್ ಫೀಟ್ ಚದರ ಇದೆಯಂತೆ. ಹಾಗೆ ಈ ಒಂದು ಮಾಲ್ ಒಳಗಡೆ ಎಷ್ಟೆಷ್ಟು ಫ್ಲೋರ್ ಇದೆ, ಹೇಗೆ ಕಾಣಿಸುತ್ತೆ, ಒಳಗಡೆ ಏನೇನು ಇಂಟೀರಿಯರ್ ಡೆಕೋರೇಷನ್ಸ್ ಮಾಡಿಸಿದ್ದಾರೆ ಅಂತೆಲ್ಲ ನೋಡೋಣ. ಇವಾಗ ನೋಡ್ತಾ ಇದ್ರಲ್ಲ, ಈ ಒಂದು ಮೆಟ್ರೋ ಒಂದು ಏನಿದೆ ಪಿಲ್ಲರ್ 80 ಹತ್ರ ನಾವು ಬಂದು ರೈಟ್ ಟರ್ನ್ ತೊಗೊಂಡ್ರೆ ಈ ಒಂದು ಮಾಲ್ ಆಫ್ ಏಷ್ಯಾಗೆ ನಾವು ಒಳಗಡೆ ಹೋಗ್ಬಿಡ್ಬೋದು. ನೋಡ್ತಾ ಇದ್ರಲ್ಲ, ಇದು ರೋಡ್ ಪಕ್ಕದಲ್ಲೇ ಇದೆ. ಹಾಗೆ ಇವಾಗ ನೋಡ್ಬೋದು ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾಲ್ ಆಫ್ ಏಷ್ಯಾ ಅಂತ ಅಕ್ಷರಗಳಲ್ಲಿ ಬರ್ಸಿದ್ದಾರೆ ಅಂತ. ಈ ಒಂದು ಮಾಲ್ಗೆ ತುಂಬಾ ಕಾಂಟ್ರವರ್ಸೀಸ್ ಆಗಿತ್ತು. ತುಂಬಾ ಕ್ಲೋಸ್ ಮಾಡಿಬಿಟ್ಟಿದ್ರು ಮತ್ತು ಎಂಟ್ರಿ ಫೀಸ್ ಎಲ್ಲ ಇತ್ತು ಅಂತ ಏನೇನೋ ರೂಮರ್ಸ್ ಇತ್ತು. ನಾವು ಅವಾಗೇ ಹೋಗ್ಬೇಕಂತ ಅಂದ್ಕೊಂಡಿದ್ರಿ, ಬಟ್ ಹೋಗೋಕ್ಕಾಗಿಲ್ಲ. ಫೈನಲಿ ಇವತ್ತು ಬಂದಿದ್ದೀವಿ. ನೋಡ್ತಾ ಇದ್ದೀರಲ್ಲ, ಕಾರ್ಸು ನಾವು ಹೋಗಿರೋದು ವೀಕ್ ಎಂಡಲ್ಲಿ. ಸೊ ತುಂಬಾ ಕ್ರೌಡ್ ಇತ್ತು. ಹಾಗೆ ನಮ್ಮದು 2 ವೀಲರ್ಸ್ ಆಗಿರೋದ್ರಿಂದ 2 ವೀಲರ್ಗೆ ಬಂದು B2ನಲ್ಲಿ ಜಾಗ ಇರುತ್ತೆ. ಸೊ ಅದಕ್ಕೆ ಅಲ್ಲಿ ಹೋಗ್ತಾ ಇದ್ವಿ. ನೋಡ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಇಲ್ಲಿಂದನೇ ನಾವು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆದ್ರಿ. ಯಾಕೆ ಅಂತ ಹೇಳಿದ್ರೆ ಕಾರ್ಸ್ ಎಲ್ಲ ನೋಡ್ತಾ ಇದ್ದರೆ ತುಂಬ ಕಾರ್ಸು, ಎಲ್ಲೂ ಪ್ಲೇಸೇ ಇದ್ದಿಲ್ಲ ಜಾಸ್ತಿ. ಅಷ್ಟು ಜನ ಬಂದಿದ್ದರು ಈ ಒಂದು ಮಾಲ್ನ ನೋಡೋದಕ್ಕೆ ಅಂತಲೇ ಹೇಳ್ಬೋದು. ನಮ್ಮ ಥರನೇ ತುಂಬ ಜನ ಅಂದ್ಕೊಂಡಿರ್ತಾರಲ್ಲ, ಒಂದ್ಸತಿ ಹೋಗಿ ನೋಡಬೇಕು ಹೇಗಿರುತ್ತೆ ಮಾಲ್ ಆಫ್ ಏಷ್ಯಾ ಅಂತ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ಪಿಕ್ಚರ್ ಬಂದುಬಿಟ್ಟು ಎಷ್ಟೆಷ್ಟು ಫ್ಲೋರ್ಸ್ ಇದೆ ಮತ್ತು ಯಾವ ಫ್ಲೋರಲ್ಲಿ ಏನೇನಿದೆ ಮತ್ತು ಈ ಒಂದು ಬಿಲ್ಡಿಂಗಲ್ಲಿ ಏನೇನು ಸ್ಟೋರ್ಸ್ ಇದೆ. ಹಾಗೆ ನೀವೇನಾದರೂ ಪರ್ಟಿಕ್ಯುಲರ್ ಸ್ಟೋರ್ಗೆ ಹೋಗಬೇಕಂದ್ರೆ ಈ ಒಂದು ಮ್ಯಾಪ್ನ ನೋಡಿಕೊಂಡು ಆರಾಮಾಗಿ ಹೋಗಿ ನೋಡಿಕೊಂಡು ಬರ್ಬೋದು. ಇವಾಗ ನಾವು ಫಸ್ಟಿಗೆ ಪಾರ್ಕಿಂಗ್ ಮಾಡಿ ಹೊರಗಡೆ ಬಂದುಬಿಟ್ವಿ. ಯಾಕೆ ಅಂತ ಹೇಳಿದ್ರೆ ಹೊರಗಡೆಯಿಂದ ನಮ್ಮ ಮಾಲ್ ಆಫ್ ಏಷ್ಯಾ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಅಂತ. ನೋಡ್ತಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಇದೆ ಅಂತ ಮಾಲ್ ಆಫ್ ಏಷ್ಯಾ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕೆ ಅಂದರೆ ಪ್ರೀವಿಯಸ್ ಇಯರೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಈ ವರ್ಷ ಆಯಿತು. ಸೊ ಐ ಆಮ್ ಸೊ ಹ್ಯಾಪಿ. ಆಮೇಲೆ ಇವಾಗ ಗ್ರೌಂಡ್ ಫ್ಲೋರ್ಗೆ ಬಂದು ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೆ ಬಂದಿದ್ದೀರಿ. ಬನ್ನಿ. ಗಾಯ್ಸ್, ಈ ಒಂದು ವ್ಯೂನ ನೋಡೋಕ್ಕಾದರೂ ಈ ಒಂದು ಏಷ್ಯಾ ಮಾಲ್ಗೆ ನೀವು ಬರಲೇಬೇಕು. ಯಾಕೆ ಅಂತ ಹೇಳಿದ್ರೆ ಈ ಒಂದು ವ್ಯೂ ಅಂತೂ ಸೂಪರ್ವಾಗಿರುತ್ತೆ. ಹಾಗೆ ಫ್ಯಾಬ್ಯುಲಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ನೋಡ್ತಿದ್ದೀರಲ್ವ, ಈ ಒಂದು ಮಾಲು ವಿಡಿಯೋದಲ್ಲೇ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವಿಜುವಲೈಸ್ ಆಗಿ ನಿಮ್ಮ ಒಂದು ಕಣ್ಣಲ್ಲಿ ನೀವು ನೋಡಿದ್ರೆ ಹೇಗಿರುತ್ತೆ ರಿಯಲ್ ಆಗಿ ಅಂತ. ಹಾಗೆ ಇಲ್ಲಿ ಎಲ್ಲರೂ ಫೋಟೋಸ್ ತೊಗೊತಾ ಇದ್ರು. ಹಾಗೆ ನಾವು ಕೂಡ ಒಂದು ಫೋಟೋಸ್ ತೊಗೊಂಡ್ವಿ. ಹಾಗೆ ನೋಡ್ತಿದ್ರಲ್ಲ ಮಾಲು ಹೇಗಿದೆ ಅಂತ. ಎಲ್ಲ ಮಾಲು ಒಂದೇ ಥರ ಇರುತ್ತೆ. ಎಲ್ಲ ಒಂದು ಮಾಲಲ್ಲೂ ಒಂದು ಶಾಪ್ಸು ಹಾಗೆ ಏನೇನು ಬೇಕು ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲನೂ ಅಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಒಂದೊಂದು ಮಾಲಲ್ಲಿ ಒಂದೊಂದು ವೆರೈಟೀಸ್ ಆಫ್ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇರುತ್ತೆ. ಮತ್ತು ಈ ಥರ ಒಂದು ಡೆಕೋರೇಟಿವ್ ಇಂಟೀರಿಯಲ್ ಡೆಕೋರೇಷನ್ ಏನು ಮಾಡಿರ್ತಾರಲ್ವ, ಅದಂತೂ ತುಂಬಾ ವೆರೈಟಿ ಆಗಿರುತ್ತೆ. ಎಲ್ಲ ಒಂದು ಮಾಲಲ್ಲೂ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಮಾಲಲ್ಲಿ ಕೂಡ ಅಷ್ಟೇ. ಈ ಒಂದು ಏರಿಯಾ ನನಗೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ ನೋಡ್ತಿದ್ರಲ್ಲ, ನಾವು ನೋಡಿದ ತಕ್ಷಣ ಏನು ಅಂದ್ಕೊಂಡ್ರಪ್ಪ, ಮರನೇ ಇಲ್ಲಿ ಬೆಳೆಸ್ಬಿಟ್ರಾ, ಹೇಗೆ ಈ ಒಂದು ಮರ ಇದೆ ಅಂತ. ಒಂದು ಥೀಮ್ನ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆಮೇಲೆ ಅದು ಹತ್ರ ಹೋಗಿ ನೋಡೋದ್ಮೇಲೆ ಗೊತ್ತಾಯಿತು ಅದು ಪ್ಲಾಸ್ಟಿಕ್ ಟ್ರೀ ಅಂತ. ರಿಯಲ್ ನಾಗಿ ನೋಡಿದ್ರೆ ಅದೊಂದು ರಿಯಲ್ ಅಂತಲೇ ಅನಿಸುತ್ತೆ, ಆರ್ಟಿಫಿಷಿಯಲ್ ಅಂತಲೇ ಅನಿಸ್ತಾ ಇದ್ದಿಲ್ಲ. ಸೊ ಸೂಪರ್ವಾಗಿತ್ತು. ಹಾಗೆ ಒಂದು ಪ್ಲೇಸ್ ನೋಡ್ತಾ ಇದ್ರೆ ಇಲ್ಲಿ ವಾಟರ್ ಬೀಳೋ ಥರ ಮಾಡಿದ್ದಾರೆ, ಬಟ್ ಆ ರಿಯಲ್ ವಾಟರಾ ಇಲ್ಲ ಲೈನ್ಸ್ ಒಂದು ಬರುತ್ತೆ,
ಅಂತ ರಿಯಲಾಗಿ ಗೊತ್ತಾಗಿಲ್ಲ. ಅಲ್ಲಿ ಅಷ್ಟು ತಲೆ ಓಡಿಲ್ಲ ನನಗೆ, ಅಲ್ಲಿ ರಿಯಲಾಗಿ ಡೂಪ್ಲಿಕೇಟ್ ವಾಟರು ಅದು ನೋಡೋಣ ಅಂದ್ಬಿಟ್ಟು. ನೀವೇನಾದರೂ ಹೋಗಿದ್ರೆ ನಿಮಗೇನೋ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಇಲ್ಲಿ ಒಂದು ಮಾರ್ಕೆಟ್ ಇತ್ತು. ಸೊ ಒಳಗಡೆ ಹೋದ್ವಿ, ಏನೇನಿದೆ ನೋಡೋಣ ಅಂದ್ಬಿಟ್ಟು. ಈ ಒಂದು ಕ್ಯೂಟ್ ಟ್ರೀ ನೋಡಿಬಿಟ್ಟು ನನಗಂತೂ ತುಂಬಾ ಮನಸ್ಸಾಗೋಯ್ತು ಆ ಟ್ರೀ ಮೇಲೆ. ಹಾಗೆ ಒಂದು ಸ್ವಲ್ಪ ಹೊಟ್ಟೆ ಕೂಡ ಹಸಿತಿತ್ತು, ಏನಾದರೂ ತಿನ್ನೋಣ ಅಂತ ಅನಿಸ್ತಿತ್ತು. ಹಾಗೆ ತಿನ್ನೋ ಥರ ಏನು ಐಟಮ್ ಇದ್ದಿಲ್ಲ. ಇದು ಒಂದು ಬೇಕ್ರಿ, ಹಾಗೆ ಡೆಸರ್ಟ್ಸ್ ಎಲ್ಲ ಇತ್ತು. ಸೊ ಹಾಗೆ ಒಂದು ಡೆಸರ್ಟ್ ತೊಗೊಳೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ. ಎಲ್ಲನೂ ಡಿಫ್ರೆಂಟ್ ಆಗಿತ್ತು. ನಾವು ಒಂದು ಯಾವುದೋ ಪೇಸ್ಟ್ರಿನ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ನಾವು ಇಸ್ಕೊಂಡ್ವಿ ಮಿಲ್ಕ್ ಚಾಕ್ಲೇಟ್ ಪೇಸ್ಟ್ರಿ. ಹಾಗೆ ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ಇವಾಗ ನೋಡ್ತಾ ಇದ್ದೀರಲ್ವ ನೀವು, ಅಲ್ಲೆಲ್ಲ ಮಾಡ್ಯುಲರ್ ಕೇಕ್ನ ಹೇಗೆ ಅವರು ಎಕ್ಸಿಬ್ಯೂಟ್ ಮಾಡಿದರು ಅಂತ ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಒಂದು ನಾನ್ ವೆಜ್ಜು ಪಪ್ಸು ಎಲ್ಲನೂ ಇಲ್ಲಿಟ್ಟಿದ್ರು. ನಾವು ತೊಗೊಂಡಿರುವಂತಹ ಕಿಟ್ ಕ್ಯಾಟ್ ಮಿಲ್ಕ್ ಚಾಕ್ಲೇಟ್ ಪೇಸ್ಟ್ರಿ ನಮ್ಮ ಹತ್ರ ಬಂತು. ಹಾಗೆ ಕೇಕ್ ತಿಂದಾದಮೇಲೆ ನನ್ನ ಹಸ್ಬೆಂಡ್ನ ಇಟ್ಕೊಂಡು ಒಂದು ಫ್ಯೂ ಗೇಮ್ಸ್ನ ಆಡಿಕೊಂಡು ಅಲ್ಲೇ ಇರುವಂತಹ ಪ್ರಾಡಕ್ಟ್ಸ್ನ ಎತ್ಕೊಂಡು ಅದರ ರೇಟ್ ಎಷ್ಟು ಅಂತ ಕೇಳ್ತಿದ್ದೆ. ಸೊ ಅದೊಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ನಾವು ಬಂದಿರೋ ಕೆಲಸ ಏನು, ಮಾಲ್ ನೋಡೋದಕ್ಕೆ. ಸೊ ಮಾಲ್ ನೋಡೋದಕ್ಕೆ ಹೊರಟ್ವಿ. ನೋಡ್ತಿದ್ರಲ್ಲ, ಈ ಒಂದು ಸ್ಕ್ರೀನು ಅಷ್ಟೇ, ಈ ಒಂದು ವಾಲ್ ಏನಿದೆ ಅದ್ರ ಮೇಲೆಲ್ಲ ಸ್ಕ್ರೀನ್ಸ್ ಎಲ್ಲ ಹಾಕ್ಬಿಟ್ಟು LED ಎಷ್ಟು ಚೆನ್ನಾಗಿ ಒಂದು ವೀಡಿಯೋಸ್ ಬರೋ ಥರ ಮಾಡಿದರು. ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಹಾಗೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಈ ಮಾಲಲ್ಲಿ ದೊಡ್ಡ ಜೂಮರ್ಸ್ನ ಹಾಕಿದ್ರು. ಅದು ಅಷ್ಟೇ ಡಿಫ್ರೆಂಟಾಗಿ ಒಂದೊಂದು ಫ್ಲೋರಲ್ಲೂ ಒಂದೊಂದು ಜೂಮರ್ ಕೂಡ ಡಿಫ್ರೆಂಟ್ ಆಗಿತ್ತು. ಹಾಗೆ ತುಂಬಾ ಐ ಕ್ಯಾಚಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ವ, ಎಷ್ಟು ವೆರೈಟಿ ಆಗಿರುವಂತಹ ಇಂಟೀರಿಯರ್ ಡೆಕೋರೇಷನ್ನ ಈ ಒಂದು ಮಾಲಲ್ಲಿ ನಾವು ನೋಡ್ಬೋದಾಗಿದೆ. ಹಾಗೆ ಇವಾಗ ನಾವು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಫ್ಲೋರಲ್ಲಿ. ನೋಡ್ಬೋದು, ಈ ಒಂದು ವ್ಯೂ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಅಬ್ರಾಡ್ಗೆ ಹೋಗಿರುವಂತಹ ಫೀಲ್ನ ಈ ಒಂದು ಜಾಗ ನನಗೆ ಕೊಡ್ತಿತ್ತು. ಹಾಗೆ ನಮ್ಮ ಹಸ್ಬೆಂಡು ಒಂದು ಹೇಳ್ಕೊಟ್ರು, ನನಗಂತೂ ಅದು ಗೊತ್ತಿದ್ದಿಲ್ಲ. ನಿಮಗೇನಾದರೂ ಗೊತ್ತಿದ್ದಿಲ್ಲ ಅಂದರೆ ತಿಳ್ಕೊಳ್ಳಿ ಫ್ರೆಂಡ್ಸ್. ಸೊ B1 B2 ಗ್ರೌಂಡ್ UG, ಆಮೇಲೆ ಫಸ್ಟ್ ಫ್ಲೋರ್ ಬರುತ್ತೆ. UG ಅಂದರೆ ಅಪ್ಪರ್ ಗ್ರೌಂಡ್ ಅಂತ. ಅದು ನನಗೆ ಗೊತ್ತಿದ್ದಿಲ್ಲ. ಏನಪ್ಪ UG ಅಂದರೆ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಈ ಒಂದು ವಿಚಾರ ನನಗೆ ಇವತ್ತೇ ಗೊತ್ತಾಗಿದ್ದು. ನಿಮಗೂ ಇವತ್ತೇ ಗೊತ್ತಾಗಿದ್ದರೆ ಸೊ ನನ್ನ ಕಡೆಯಿಂದ ನಿಮಗೊಂದು ಸ್ವಲ್ಪ ನಾಲೆಜ್ ಶೇರಿಂಗ್ ಆಯಿತು. ಹಾಗೆ ಈ ಒಂದು ಪ್ಲೇಸಲ್ಲಿ ನೋಡ್ತಾ ಇದ್ದೀರಲ್ವಾ, ಇಲ್ಲೂ ಅಷ್ಟೇ ಲೈಟಿಂಗ್ಸ್ ಆಗಿರ್ಬೋದು, ಜೂಮರ್ ಆಗಿರ್ಬೋದು, ಡಿಫ್ರೆಂಟ್. ಈ ಒಂದು ಪ್ಲೇಸ್ ನೋಡ್ತಾ ಇದ್ರಲ್ಲ, ಯಾವ ಮಾಲಲ್ಲೂ ನೋಡಿದ್ದಿಲ್ಲ. ಏನಪ್ಪ ಅಂತ ಹೇಳಿದ್ರೆ, ನೈಫ್ಗೆ ಒಂದು ಸೆಕ್ಷನ್ ಇಕ್ಕಿದ್ರು. ಹಾಗೆ ಈ ಒಂದು ಥಿಂಗ್ಸ್ ಏನಿರುತ್ತೆ ಅಲ್ವಾ, ಟ್ರಕ್ಕಿಂಗ್ಗೆ ಹೋಗೋರು ತುಂಬಾ ಯೂಸ್ ಮಾಡ್ತಾರಂತೆ. ಈ ಒಂದು ಪ್ರಾಡಕ್ಟ್ ನಿಮಗೆ ಹೆಸರು ಗೊತ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದು ಕಾಸ್ಟ್ ನೋಡಿಬಿಟ್ಟು ನಾನಂತೂ ಶಾಕ್ ಆಗಿಬಿಟ್ಟೆ. ಸ್ಮಾಲ್ ಪ್ರಾಡಕ್ಟೇ ಬಂದು 3000ಇಂದ ಸ್ಟಾರ್ಟ್ ಆಗ್ತಿತ್ತು. ಈ ಪ್ಲೇಸ್ ಬಂದು ವಾಶ್ರೂಮ್. ಮಿರರ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದೆ. ಸೊ ಸೆಕೆಂಡ್ ಫ್ಲೋರ್ಗೆ ನಾವು ಬಂದುಬಿಟ್ವಿ. ಸೊ ಸೆಕೆಂಡ್ ಫ್ಲೋರಿನಲ್ಲಿ ನಾನು ಬಂದಿದ ತಕ್ಷಣ ನನಗೆ ಕಣ್ಣಿಗೆ ಅಟ್ರ್ಯಾಕ್ಟ್ ಮಾಡಿದ್ದು ಏನಪ್ಪ ಅಂತ ಹೇಳಿದ್ರೆ, ಮನೆಗೆ ಬೇಕಾಗಿರುವಂತಹ ಇಂಟೀರಿಯರ್ ಐಟಮ್ಸ್ ಅಂತಲೇ ಹೇಳ್ಬೋದು, ಹಾಗೆ ಡೆಕೋರೇಟಿವ್ ಐಟಮ್ಸ್ ಅಂತಲೂ ಹೇಳ್ಬೋದು. ಇಲ್ಲಿ ನೋಡ್ತಿದ್ರಲ್ವ, ಡೈನಿಂಗ್ ಟೇಬಲ್ ಎಷ್ಟು ಕ್ಲಾಸಿಕ್ ಹಾಗೆ ರಾಯಲ್ ಲುಕ್ನ ನಮಗೆ ಕೊಡುತ್ತೆ ಅಂತ. ನಾವು ನೋಡ್ತಿದ್ರಿ ಎಷ್ಟಿರುತ್ತೆ ಕಾಸ್ಟು ಅಂತ. ಕಾಸ್ಟ್ ನೋಡಿಬಿಟ್ಟು ಸೈಕ್ ಆಗೋಗ್ಬಿಟ್ರಿ. ಹಾಗೆ ಒಂದಲ್ಲ ಒಂದು ದಿವಸ ನಾವು ಈ ಒಂದು ಐಟಮ್ನ ತೊಗೊಂಡೋಗಿ ನಮ್ಮ ಮನೇಲಿ ಇಟ್ಕೊಂಡು ನಾವು ಶೋ ಆಫ್ ಮಾಡ್ಬೋದು ಅಂತ ಅಂದ್ಕೊತ ಎನರ್ಜಿ ತೊಗೊಂಡ್ವಿ ಈ ಒಂದು ಪ್ರಾಡಕ್ಟ್ಸ್ನೆಲ್ಲ ನೋಡಿಬಿಟ್ಟು. ಹಾಗೆ ಇವಾಗ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ಈ ಒಂದು ಡೆಕೋರೇಟಿವ್ ಐಟಮ್ಸು. ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಈ ಒಂದು ಫ್ಲವರ್ಸ್ ಎಲ್ಲ ನೀವು ನೋಡಿರ್ಬೋದು, ಮಾರ್ಕೆಟಲ್ಲೆಲ್ಲ ಆಲ್ರೆಡಿ ಸಿಗುತ್ತೆ ಈ ಒಂದೆಲ್ಲ ಫ್ಲವರ್ಸ್, ಆರ್ಟಿಫಿಷಿಯಲ್ ಫ್ಲವರ್ಸು ಮತ್ತು ಪೇಂಟಿಂಗ್ಸು, ವಾಲ್ಪೇಪರು, ಮತ್ತು ಹಾಗೆ ಈ ಬುದ್ಧದು ಬಂದು ವಾಟರ್ ಫಾಲ್ಸು ಎಲ್ಲ ಸೈಡು ಸಿಗುತ್ತೆ, ಇಲ್ಲೂ ಇಟ್ಟಿದ್ರು. ಸೊ ನನಗೆ ತುಂಬ ಅಟ್ರ್ಯಾಕ್ಟಿವ್ ಅನಿಸಿದ್ದು ಈ ಒಂದು ಪ್ಲೇಟ್. ಏನಪ್ಪ ಅಂತ ಒಂದು ಸ್ವಲ್ಪ ಮೇಲೆ ನೋಡೋಷ್ಟೊತ್ತು ಗೊತ್ತಾಗಿದ್ದು, ಅದು ಚಾಕ್ಲೇಟ್ ಇಕ್ಕುವಂಥ ಒಂದು ಪ್ಲೇಟು. ಸೊ ಮಕ್ಕಳಿಗೆ ಅದನ್ನೆಲ್ಲ ನೋಡಿದಾಗ ಸ್ವಲ್ಪ ಚಾಕ್ಲೇಟ್ ಎಲ್ಲ ತಿಂತಾರಲ್ವ, ಅದು ಒಂದು ಟ್ರೇ ಅಂತಲೇ ಆಮೇಲೆ ನನ್ನ ತಲೆಗೆ ಹೊಳಿತು.
ಆಮೇಲೆ ಈ ಒಂದು ಬೆಡ್ಶೀಟು ಏನೇನು ಬೇಕು ಎಲ್ಲ ಅದ್ರದ್ದು ಐಟಮ್ಸು ಈ ಒಂದು ಪ್ಲೇಸಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಸಿಗ್ತಾಯಿತ್ತು. ಮತ್ತು ನೀವೆಲ್ಲಾದರೂ ಹೋಗಬೇಕು ಇಲ್ಲಾಂದ್ರೆ ಮಿಸ್ ಆಗಿಬಿಟ್ರಿ ಅಂತಂದರೆ ಈ ಒಂದು ಪ್ಲೇಸ್ನ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಯಾವ್ಯಾವ ಏನೇನು ಡೈರೆಕ್ಷನ್ ಎಲ್ಲ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಮತ್ತು ಈ ಒಂದು ಪ್ಲೇಸ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ಅಟ್ರಾಕ್ಟಿವ್ ಆಗಿತ್ತಂದರೆ ಕುರ್ತಾಸ್ ಎಲ್ಲ ಅಲ್ಲಿ ತೊಗೊಬೋದು. ಹಾಗೆ ಎಲ್ಲ ವ್ಯೂನ ನೋಡಿಕೊಂಡು ಇನ್ನೊಂಚೂರು ಮುಂದಕ್ಕೆ ಹೋದ್ವಿ. ಹಾಗೆ ಇನ್ನೇನು ಸೆಕೆಂಡ್ ಫ್ಲೋರ್, ಇನ್ನೊಂದೇ ಫ್ಲೋರ್, ಥರ್ಡ್ ಫ್ಲೋರ್ ಅಂತ ಯೋಚನೆ ಮಾಡೋ ಅಷ್ಟೊತ್ತಿಗೆ ಇಲ್ಲೊಂದು ಕ್ರೌಡ್ ಇತ್ತು. ಏನಪ್ಪ ಇಲ್ಲಿ ಕ್ರೌಡು ಅಂತ ಅಂದ್ಕೊಳ್ತಾ ಮುಂದಕ್ಕೆ ಹೋಗಿದ ತಕ್ಷಣ ನಮಗೆ ಏನೂ ಗೊತ್ತಾಗಿಲ್ಲ, ಯಾಕಂದರೆ ನಾವು ತುಂಬ ಹಿಂದೆ ಇದ್ವಿ. ಹಾಗೆ ಎಲ್ಲರೂ ಸರಿ ಅಂದ್ಬಿಟ್ಟು ಜನ ಸೆಲ್ಫೀಸ್ ಎಲ್ಲ ತೊಗೊತಾಯಿದ್ರು, ಏನು ಅಂತಲೇ ಅರ್ಥ ಆಗಿಲ್ಲ. ಆಮೇಲೆ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ನೀವೇನಾದರೂ ರೋಡೀಸ್ ನೋಡ್ತಾ ಇದ್ದಿದ್ರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಹಿಂದಿಯವರಂದರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೇಹಾ ದುಪ್ಯಾ ಅಂತ ಒಬ್ಬ ಹೀರೋಯಿನ್ ಬಂದಿದ್ದರು. ಹಾಗೆ ಇಲ್ಲೇನಕ್ಕೆ ಬಂದಿದ್ರು ಅಂದರೆ ಮ್ಯಾಕ್ಸ್ ಅವರು ಏನೋ ಒಂದು ಡ್ರಾಯಿಂಗ್ ಕಾಂಟೆಸ್ಟ್ ಏನೋ ಇಟ್ಟಿದ್ರು. ಸೊ ಅದನ್ನು ಇವರು ಜಡ್ಜ್ ಮಾಡೋದಕ್ಕೆ, ಮತ್ತು ಅಲ್ಲಿ ಇನ್ನೂ ರ್ಯಾಂಪ್ ವಾಕ್ ಎಲ್ಲ ನಡೀತು ಆಮೇಲೆ. ಸೊ ಈ ವಿಡಿಯೋದಲ್ಲಿ ಆ ಒಂದು ವಿಡಿಯೋನು ನೀವು ನೋಡ್ಬೋದು. ಅದಕ್ಕೆ ಇವರು ಬಂದಿದ್ದರು. ನೋಡ್ತಾ ಇದ್ರಲ್ಲ, ಈ ಒಂದು ಮ್ಯಾಕ್ಸ್ ಅವ್ರು ಏನು ಡ್ರಾಯಿಂಗ್ ಕಾಂಟೆಸ್ಟ್ ಇಕ್ಕಿದ್ರು ಅದನ್ನು ಇವರು ಜಡ್ಜ್ ಮಾಡೋಕ್ಕೆ ಬಂದಿದ್ರು ಅಂತ ನನಗೆ ಗೊತ್ತಾಗಿದ್ದು. ನಾವೇನು ಜಾಸ್ತಿ ಹೊತ್ತಲ್ಲಿದ್ದಿಲ್ಲ, ಸೊ ಫಂಕ್ಷನ್ ನಡೀತಾನೆ ಇತ್ತು. ನಾವು ಹೊರಟ್ವಿ ನಮ್ಮ ಒಂದು ಮಾಲ್ನ ನೋಡೋದಕ್ಕೆ ಹೇಗಿದೆ ಅಂದ್ಬಿಟ್ಟು. ನೋಡ್ತಾ ಇದ್ದೀರಲ್ಲ, ಎಲ್ಲ ಒಂದು ಬ್ರ್ಯಾಂಡ್, ಡಿಫ್ರೆಂಟ್ ಬ್ರ್ಯಾಂಡ್ಸ್ನ ನಾವು ಇಲ್ಲಿ ನೋಡ್ಬೋದು. ಕ್ಲಾತ್ ಸೆಕ್ಷನ್ಸ್ ಅಂತೂ ನೀವು ಕೇಳೋಕ್ಕೆ ಹೋಗಬೇಡಿ, ಎಲ್ಲ ಕಡೆ ಬಟ್ಟೆಗಳ ಒಂದು ಮೇಳ ಅಂತಲೇ ಹೇಳ್ಬೋದು. ಕಾಸು ಕೊಟ್ಟಷ್ಟು ವೆರೈಟೀಸ್ ಆಫ್ ಡ್ರೆಸ್ಸಸ್ಸು, ಬ್ರ್ಯಾಂಡೆಡ್ ಡ್ರೆಸ್ಸಸ್ಸು ನಿಮ್ಗೆ ಇಲ್ಲಿ ಸಿಗುತ್ತೆ. ಹಾಗೆ ಒಂದು ಪಿಂಕ್ ಕಲರ್ ಶಾಪ್ ತುಂಬಾ ಚೆನ್ನಾಗಿತ್ತು, ಅದರ ಹೆಸರಿದ್ದಿಲ್ಲ. ಹಾಗೆ ನಾವು ನೆಕ್ಸ್ಟು ಥರ್ಡ್ ಫ್ಲೋರ್ಗೆ ಹೊರಟೇ ಬಿಟ್ವಿ. ಥರ್ಡ್ ಫ್ಲೋರೇ ಲಾಸ್ಟ್ ಫ್ಲೋರು. ಥರ್ಡ್ ಫ್ಲೋರಲ್ಲಿ ನೀವು ಹೋಗಿದ ತಕ್ಷಣ ನನಗೆ ಕಾಣಿಸಿದ್ದು ಏನಂತ ಹೇಳಿದ್ರೆ, ಏನು ಹ್ಯಾಂಡ್ ಮೇಡ್ ಅಂತ ಇತ್ತು. ನೋಡ್ತಾ ಇದ್ದೀರಲ್ವ, ರುಬ್ಬೋ ಕಲ್ಲು ಮತ್ತು ರಾಗಿ ಬೀಸೋ ಕಲ್ಲು ಎಲ್ಲನೂ ಇಟ್ಬಿಟ್ಟು ಅಲ್ಲಿ ಒಂದು ಶೋರೂಮಲ್ಲಿ ನಾರ್ಮಲ್ ಹೋಮ್ ಮೇಡ್ ಪೌಡರ್ಸ್ ಅಂದ್ಬಿಟ್ಟು ಇಲ್ಲಿಟ್ಟಿದ್ರು. ಮತ್ತು ಥರ್ಡ್ ಫ್ಲೋರಲ್ಲಿ ನಮಗೆ ತುಂಬ ಜನ ಕ್ರೌಡೆಡ್ ಆಗಿ ಕಾಣಿಸಿದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಜಾಗ ಇಲ್ಲಿ ತುಂಬಾ ಚೆನ್ನಾಗಿ ಸೆಲ್ಫೀಸ್ ಎಲ್ಲ ಬರ್ತಿತ್ತು ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ನಿಂತ್ಕೊಂಡು ಸೆಲ್ಫೀಸ್ ತೊಗೊತಿದ್ರು. ನಾನು ತೊಗೊಳೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ತುಂಬ ಕ್ರೌಡ್ ಇತ್ತು, ಆಗಿಲ್ಲ. ಹಾಗೆ ಜಸ್ಟ್ ಹಾಗೆ ವೀಡಿಯೋನ ತೊಗೊಂಡು ಬಂದುಬಿಟ್ಟೆ. ಹಾಗೆ ನೋಡ್ತಾ ಇದ್ದೀರಲ್ಲ ಅಲ್ಲಿ ಎಷ್ಟು ಕ್ರೌಡ್ ಇತ್ತು ಅಂತ. ನಿಜವಾಗೂ ಹೇಳಬೇಕಂದ್ರೆ ಅಲ್ಲಿ ತುಂಬಾ ಚೆನ್ನಾಗಿರೋ ಸೆಲ್ಫೀಸ್ ಬರ್ತಿತ್ತು. ಮತ್ತು ನೋಡ್ತಿದ್ರಲ್ಲ, ಇಲ್ಲಿ ಸಿನಿಮಾ ಇಷ್ಟಪಡೋರಿಗೆ ಸಿನಿಮಾ ಥಿಯೇಟರ್ ಕೂಡ ಇದೆ. ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ. ಮುಂದಕ್ಕೆ ಹೋಗ್ತಾ ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಈ ಒಂದು ದುಬಾರ ಅದು ಡೆಕೋರೇಷನ್ ಮತ್ತು ಚೀತಾದು ಪೇಂಟಿಂಗು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಫುಡ್ ಕೋರ್ಟ್ ಕೂಡ ಇತ್ತು. ಫುಡ್ಡು ನಾವೇನಾದರೂ ತಿನ್ನೋಣ ಅಂದ್ಕೊಂಡ್ರಿ, ಬಟ್ ಫುಡ್ ತಿಂದಿಲ್ಲ, ಏನಾದರೂ ಬೇರೆ ಏನಾದರೂ ತಿನ್ನೋಣ ಅಂತ ನೋಡ್ತಾ ಸೊ ಫೈನಲಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ, ಇನ್ನೂ ಏನೇನಿದೆ ಅಂತ. ಇಲ್ಲಿ ಹೋಗಿ ನಾವು ನೋಡುವಷ್ಟೊತ್ತಿಗೆ ತುಂಬಾ ಕ್ರೌಡ್ ಇತ್ತು. ಹಾಗೆ ನೋಡ್ತಾ ಇದ್ದೀರಾ ಅಲ್ವಾ, ಡಿಫ್ರೆಂಟ್ ಶಾಪ್ಸ್ನ ನಾವು ನೋಡ್ಬೋದು. ಬಿರಿಯಾನಿಗೆ ಬೇರೆ ಶಾಪ್ಸು, ಪಾನಿಪುರಿ, ಚಾಟ್ಸು, ಮತ್ತು ಡೆಸರ್ಟ್ಸ್ಗೆ ಬೇರೆ ಶಾಪ್ಸು, ಮತ್ತು ಕೂಲ್ ಡ್ರಿಂಕ್ಸ್ಗೆ ಬೇರೆ ಶಾಪ್ಸು ಎಲ್ಲ ಇತ್ತು. ಹಾಗೆ ನಾನು ಏನಾದರೂ ಡೆಸರ್ಟ್ನ ತಿನ್ನೋಣ ಅಂತ ಯೋಚನೆ ಮಾಡಿಕೊಂಡು ಬಂದೆ. ಸೊ ಅಷ್ಟೊತ್ತಿಗೆ ಅಲ್ಲಿ ಬಂದು ನಾವು ಬೇರೆ ಫ್ಲೋರ್ಗೆ ಹೋಗಿದ್ದರೆ, ಥರ್ಡ್ ಫ್ಲೋರು, ಸೆಕೆಂಡ್ ಫ್ಲೋರಲ್ಲಿ ಈ ಒಂದು ರ್ಯಾಂಪ್ ವಾಕ್ ನಡೀತಿತ್ತು. ಹಾಗೆ ನಾನು ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಅಲ್ಲಿದ್ದು ನೋಡಬೇಕಿತ್ತು ಅಂತ ಅಂದ್ಕೊತಾ ಇದ್ದೆ. ಸ್ವಲ್ಪ ಹೊತ್ತು ಹಾಗೆ ನೋಡ್ತಾ ಇದ್ದೆ, ರ್ಯಾಂಪ್ ವಾಕ್ ಕೂಡ ನಡೀತು, ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಆರ್ಡರ್ ಮಾಡಿರುವಂತಹ ಡೆಸರ್ಟ್ ಕೂಡ ಬಂತು. ಏನು ತೊಗೊಂಡೆಪ್ಪ ಅಂತ ಹೇಳಿದ್ರೆ, ನಾನು ಫಲೋಡಾ ತೊಗೊಂಡೆ. ಸೊ ಫಲೋಡಾ ವಾಸ್ ಅ ಬ್ಯಾಡ್ ಐಡಿಯಾ ಅಂತಲೇ ಹೇಳ್ಬೋದು. ಚೇನು ಚೆನ್ನಾಗಿದ್ದಿಲ್ಲ, ವೇಸ್ಟ್ ಆಫ್ ಮನಿ, ಬರೀ ಐಸ್ ಕ್ರೀಮ್ ಮಾತ್ರ ಚೆನ್ನಾಗಿತ್ತು ಅಷ್ಟೇ. ಹಾಗೆ ನೀವೇನಾದರೂ ಗೇಮ್ಸ್ ಆಡಬೇಕು ಅಂತ ಏನಾದರೂ ಅಂದ್ಕೊಂಡು ಇಲ್ಲಿಗೆ ಬಂದರೆ ಗೇಮ್ಸ್ ಕೂಡ ಆಡ್ಬೋದು. ನೋಡ್ತಿದ್ರಲ್ಲ, ಮಕ್ಕಳ ಜೊತೆ ಬಂದರೆ ಮಕ್ಕಳ ಗೇಮ್ಸ್ ಕೂಡ ಇದೆ, ದೊಡ್ಡವ್ರು ಕೂಡ ಗೇಮ್ಸಸ್ ಎಲ್ಲ ಇಲ್ಲಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಹಾಗೆ ನೋಡ್ತಾ ನಾವು ಒಳಗಡೆ ಬಂದು 2.5 hours ಮೇಲೇ ಆಯಿತು ಅಂತ ನಮ್ಗೆ ಗೊತ್ತೇ ಆಗಿಲ್ಲ. ಅಷ್ಟು ಓಡಾಡಿದ್ರೂ ಕಾಲು ಕೂಡ ನೋವೇ ಆಗಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇದ್ರೆಲ್ಲ ಟಾಯ್ಸ್ ಎಲ್ಲ ನೋಡ್ತಾ ಇದ್ದರೆ ನನಗಂತೂ ಮನಸ್ಸೇ ಆಗಿಬಿಡ್ತು. ನನಗೆ ಎಷ್ಟು ದೊಡ್ಡವಳಾದರೂ ನನಗೆ ಟಾಯ್ಸ್ ಮೇಲಿರುವಂತಹ ಒಂದು ಕ್ರೇಜು ಕಮ್ಮಿನೇ ಆಗಲ್ಲ ಅಂತ ಅಂದ್ಕೊಬೋದು. ಇವಾಗ ಹೊರಗಡೆ ಬಂದುಬಿಟ್ವಿ. ಸೊ
ಫೈನಲಿ 2.5 ಅವರ್ಸ್ ಆಯಿತು ಅಂದ್ಬಿಟ್ಟು ಸೊ ಮನೆ ಕರೆ ಹೊರಟ್ವಿ. ನೋಡ್ತಿದ್ರಲ್ಲ ಸ್ಕೈ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ಫುಲ್ಲಾಗಿ ಅಬ್ರಾಡ್ ಫೀಲ್ ಅಂತಲೇ ಅನಿಸ್ತಾ ಇತ್ತು. ಸೊ ಬಾಯ್ ಮಾಲ್ ಆಫ್ ಏಷ್ಯಾ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.